ಶುತ್ವಾಪ್ಯೇನಂ ವೇದ ನಚೈವ ಭಕ್ತ ಕುಶಲೋಸ್ಯ ಲಬ್ಧ ಆಶ್ಚರ್ಯ ಜ್ಞಾತ ಕುಶಲಾನುಶಿಷ್ಟ. ಕಠೋಪನಿಷತ್ತಿನಲ್ಲಿ ಯಮ ನಚಿಕೇತನಿಗೆ ಹೇಳ್ತಾರೆ, ಯಾರ್ಯಾರೋ ಆತ್ಮನ ಬಗ್ಗೆ ಹೇಳಿದ್ರೆ ಪ್ರಯೋಜನ ಆಗೋದಿಲ್ಲ, ಹೇಗಂದ್ರೆ ಹಾಗೆ ಹೇಳ್ತಾ ಕೂತ್ಕೊಳ್ತಾರೆ. ಬಹುಧಾ ಚಿಂತ್ಯಮಾನ, ಬಹು ರೀತಿಯಲ್ಲಿ ಚಿಂತನೆ ಮಾಡ್ತಾರೆ ಆತ್ಮನ ಬಗ್ಗೆ. ಆದ್ರೆ ಬಹಳಷ್ಟು ಜನ ಹೇಗಿರುತ್ತೆ ಅವರ ಚಿಂತನೆ, ಅವರ ವ್ಯಾಖ್ಯಾನ ಅಂದ್ರೆ ಅಂಧೇನೈವ ನಿಯಮಾನ ಯಥಾಂಧ. ಒಬ್ಬ ಕುರುಡ ಇನ್ನೊಬ್ಬ ಕುರುಡನಿಗೆ ದಾರಿ ತೋರಿಸುವಂತೆ ಇರುತ್ತೆ. ಇವರೆಲ್ಲ ಮಹಾಗುರುಗಳು ನೆನಪಿಟ್ಕೊಳ್ಳಿ. ಕೃಷ್ಣಂ ವಂದೇ ಜಗದ್ಗುರು. ಬಹುಶಃ ಇದಕ್ಕಿಂತ ಮುಂಚೆ ಜಗದ್ಗುರು ಅಂತ ಮತ್ತೆ ಯಾರನ್ನೋ ಕರೆದಿಲ್ಲ. ಕೃಷ್ಣನೇ ಮೊದಲನೇ ಜಗದ್ಗುರು ಅಂತ ಅನ್ಬಹುದು. ಯಮ ಸಾಮಾನ್ಯನಲ್ಲ, ಯಮ ಮೃತ್ಯು ಸ್ವರೂಪ. ಮೃತ್ಯುವನ್ನು ಗೆದ್ದವನು ಅಮೃತತ್ವವನ್ನು ಪಡೆದಿದ್ದಾನೆ ಅಂತ ಅರ್ಥ. ಮನುಷ್ಯನ ಜೀವನದ ಗುರಿ ಅದಕ್ಕೆ ಮುಕ್ತಾಯವಾಗುತ್ತೆ. ಇನ್ನು ಅವನಿಗೆ ಸಾಧಿಸೋದಕ್ಕೆ ಏನಿಲ್ಲ. ಎಲ್ಲಿಗೆ ಮುಕ್ತಾಯವಾಗುತ್ತೆ? ಮೃತ್ಯುವನ್ನು ಗೆದ್ದಿದ್ದಾನೆ ಅಂದ್ರೆ ಅಲ್ಲಿಗೆ ಮನುಷ್ಯ ಜೀವನದ ಗುರಿ ಮುಕ್ತಾಯವಾಯಿತು ಅಂತ ಅರ್ಥ. ಏಕೆಂದ್ರೆ ಮೃತ್ಯುವನ್ನು ಗೆಲ್ಲುವುದಕ್ಕಿರುವುದು ಏಕಮೇವ ಮಾರ್ಗ. ಅನಂತದಲ್ಲಿ ನಾವು ಒಂದಾಗುವುದು, ನಾವೇ ಅನಂತರಾಗುವುದು. ಶಾಂತವಾದ ಯಾವುದ್ಯಾವುದಿದೆಯೋ ಅದಕ್ಕೆಲ್ಲ ಮೃತ್ಯು ಇದೆ. ಬಹಳ ಇಂಪಾರ್ಟೆಂಟ್. ಹಿಂದೂ ಧರ್ಮ ಅರ್ಥ ಆಗಬೇಕು ಅಂದ್ರೆ ಒಂದು ಸ್ವಲ್ಪ ಮ್ಯಾಥಮೆಟಿಕ್ಸ್ ನಾಲೆಡ್ಜ್ ಬೇಕು, ಒಂದಷ್ಟು ಫಿಸಿಕ್ಸ್ ನಾಲೆಡ್ಜ್ ಬೇಕು, ಒಂದಷ್ಟು ಸೈಕಾಲಜಿ ಬೇಕು, ಒಂದಷ್ಟು ಹ್ಯೂಮನ್ ಎವಲ್ಯೂಷನ್ ಬೇಕು. ಇದೆಲ್ಲ ತಿಳ್ಕೊಂಡಾಗ ಹಿಂದೂಯಿಸಂ ಏನು ಅಂತ ಕರೆಕ್ಟ್ ಆಗಿ ಗೊತ್ತಾಗೋದು. ಅದು ಗೊತ್ತಾಗದೇ ಇರೋರಿಗೆ ಸಣ್ಣ ಪುಟ್ಟ ಕಥೆಗಳನ್ನೆಲ್ಲ ಒಂದ್ ಕಡೆ ಇಟ್ಟು, ಆ ಕಥೆಗಳಲ್ಲಿ ಒಂದಷ್ಟು ತತ್ವ ಇಟ್ಟು ಮೊದಲು ಶುರು ಮಾಡಿ, ಇಲ್ಲಿಂದ ಶುರು ಮಾಡಿ ಅಂತ ವ್ಯಾಸ ಮಹರ್ಷಿ ಹೇಳಿದ. ಆ ಕಥೆಗಳನ್ನೇ ನಾವು ಪುರಾಣಗಳು ಅಂತ ಕರೆಯೋದು. ದುರಂತವೇನು ಅಂದ್ರೆ ನಮ್ಮ ಹಿಂದೂಗಳು ಪುರಾಣಗಳನ್ನು ನೋಡಿದ್ರು, ಕಥೆಗಳನ್ನು ತಿಳ್ಕೊಂಡ್ರು, ನನಗೆ ಹಿಂದೂ ಧರ್ಮ ಎಲ್ಲ ಗೊತ್ತಾಗಿದೆ ಅಲ್ಲಿಗೆ ನಿಲ್ಲಿಸ್ಬಿಟ್ರು. ಕಿಂಡರ್ ಗಾರ್ಟನ್ ಓದಿದ್ರು, ನನ್ನ ಎಜುಕೇಶನ್ ಮುಗೀತು ಅಂತ. ಪ್ರಾಬ್ಲಮ್ ಅದಕ್ಕೋಸ್ಕರವೇ ಅನ್ಯ ಧರ್ಮೀಯರು ನಮ್ಮ ಧರ್ಮದಲ್ಲೇ ಇರ್ತಕ್ಕಂಥವರು ಪ್ರಶ್ನೆಗಳು ಕೇಳಿದರೆ ಕೇವಲ ಪುರಾಣಗಳನ್ನು ಕಥೆಗಳನ್ನು ಓದಿದವರಿಗೆ ಉತ್ತರ ಇಲ್ಲ, ಉತ್ತರ ಸಿಗಲ್ಲ. ಅದು ಪ್ರಾರಂಭಾವಸ್ಥೆ. ಕಿಂಡರ್ ಗಾರ್ಟನ್ ಮಕ್ಕಳು ಏನು ಉತ್ತರ ಕೊಡ್ತಾರೆ? ಒಂದೆರಡು ರೈಮ್ಸ್ ಹೇಳ್ತಾರೆ, ಅದಕ್ಕಿಂತ ಹೆಚ್ಚಿಗೆ ಏನ್ ಮಾಡ್ತಾರೆ? ಪುರಾಣಗಳನ್ನು ಓದಿ ಆದ ಮೇಲೆ ಮುಂದೆ ಮಾಡಬೇಕಾದ್ದು ಇತಿಹಾಸವನ್ನು ಓದಬೇಕು. ಹಿಂದೂಯಿಸಂ ಅನ್ನುವಂಥದ್ದು ಅದ್ಭುತವಾದ ಒಂದು ಸಬ್ಜೆಕ್ಟ್. ಅಮೆರಿಕದ 20-30 ವಿಶ್ವವಿದ್ಯಾಲಯಗಳಲ್ಲಿ ಡಿಗ್ರಿ ಲೆವೆಲ್ನಲ್ಲಿ ಫುಲ್ ಫ್ಲೀಡ್ ಸಬ್ಜೆಕ್ಟ್. ರಾಚೆಸ್ಟರ್, ನಾನು ನಮ್ಮ ನರಸಿಂಹಮೂರ್ತಿಗಳ ಮಗ ವಿದ್ಯಾಸಾಗರ್ ಡೆನ್ವರ್, ಕೊಲರೆಡೋ ಪ್ರಾಂತ್ಯದಲ್ಲಿ ಡೆನ್ವರ್ನಲ್ಲಿದ್ದಾಗ ಪಕ್ಕದಲ್ಲೇ ಕೊಲರೆಡೋ ಯೂನಿವರ್ಸಿಟಿನಲ್ಲಿ ಒಂದು ಬುದ್ಧಿಸ್ಟ್ ಯೂನಿವರ್ಸಿಟಿ. ಧರ್ಮ, ಹಿಂದೂ ಧರ್ಮ ಪೂರ್ತಿ ಗೊತ್ತಾಗದೆ ಜಗತ್ತಿನಲ್ಲಿ ಯಾವ ಸೈನ್ಸು ಪೂರ್ತಿ ಗೊತ್ತಾಗುವುದಿಲ್ಲ. ಯಾರು ಬೇಕಾದರೂ ನನ್ನ ಈ ಮಾತುಗಳನ್ನು ಚಾಲೆಂಜ್ ಮಾಡಬಹುದು. ಪ್ರಪಂಚದ ಯಾವ ವೇದಿಕೆಯಿಂದಲೂ ನಾನು ಅವ್ರ ಜೊತೆ ವಾದಕ್ಕೆ ಸಿದ್ಧ ಇದ್ದೇನೆ. ಸನಾತನ ಧರ್ಮ ಅರ್ಥವಾಗದೆ ಪ್ರಪಂಚದಲ್ಲಿ ಯಾವ ಸೈನ್ಸು ಕೂಡ ಪೂರ್ತಿಯಾಗಿ ಅರ್ಥವಾಗುವುದಿಲ್ಲ. ಪೇಪರ್ ಅವರಿದ್ರೆ ಹಾಕಿದ್ದಾರೆ, ಹೇಗಾಗ್ತದೆ ಕ್ಯಾಪ್ಷನ್ ಹಾಕಿ. ಸೊ ದಿ ಅಲ್ಟಿಮೇಟ್ ಸೈನ್ಸ್ ಇಸ್ ಸನಾತನ ಧರ್ಮ. ಅದು ಐನ್ಸ್ಟೈನ್ರಿಂದ ಈಚೆಗೆ ವಿಜ್ಞಾನಿಗಳಿಗೆ ಗೊತ್ತಾಗಿ, ಐನ್ಸ್ಟೈನ್ ಯಾವ ಮಡಿವಂತಿಕೆಯನ್ನು ಇದ್ದವರು ಸ್ವಲ್ಪ ಮಡಿವಂತಿಕೆ ತೋರಿಸಿದರು. ಇನ್ನು ಮುಂದೆ ಸೈನ್ಸ್ ಏನು ಮಾತನಾಡಿದ್ರು ಕೂಡ ವೇದಾಂತವನ್ನು ಮಾತನಾಡಬೇಕಾಗುತ್ತೆ. ಇದನ್ನು ನಾನು ಸಲ ಬೆಂಗಳೂರಿನಲ್ಲಿ ಹರಿಹರಪುರ ಶಂಕರಾಚಾರ್ಯರ ಚಾತುರ್ಮಾಸದಲ್ಲಿ ಹೇಳಿದ್ದೆ.
ಮುಂದಿನ ಫಿಸಿಕ್ಸ್ ಶಂಕರ ಭಾಷ್ಯದಲ್ಲಿರುವ ವಿಚಾರಗಳನ್ನು ಮಾತಾಡದೆ ಹೋದರೆ ಸೈಂಟಿಸ್ಟ್ ಮಲ್ಕೊಂಡು ನಿದ್ದೆ ಮಾಡಬೇಕಾಗುತ್ತೆ. ಏನಾದ್ರೂ ಮಾತಾಡಬೇಕಂದ್ರೆ ಶಂಕರ ಭಾಷ್ಯವನ್ನು ಪ್ರತಿಧ್ವನಿಸಬೇಕಾಗುತ್ತೆ ಅಂತ ಹೇಳಿದ್ದೆ. ಅದನ್ನ ರಿಗ್ರೆಟ್ ಅಯ್ಯರ್ ಅಂತ ಬೆಂಗಳೂರಿನೊಬ್ಬರು ಅದನ್ನು ಕೇಳಿಸಿಕೊಂಡು ಬಹಳ ಸಂತೋಷವಾಗಿ ಒಂದು ಲೆಟರ್ ಬರೆದಿದ್ರು. ಏನಾದ್ರು ಪುಸ್ತಕ ಬರೆದಿದ್ದೀರಾ ಸ್ವಾಮೀಜಿ, ಬೇಕು ನನಗೆ, ಇಷ್ಟು ಧೈರ್ಯವಾಗಿ ಹೇಳಿದ್ದೀರಿ, ಸಂತೋಷವಾಗ್ತಾ ಇದೆ ಅಂತ ನನಗೆ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ರು. ನನಗೆ ಕಾಂಪ್ಲಿಮೆಂಟ್ ಕೊಡೋದು ಒಂದು ರೀತಿ, ಅವರು ಮಹಾತ್ಮರು ಇಂಥ ವಿಚಾರಗಳನ್ನು ಇಷ್ಟಪಟ್ಟರು, ಜ್ಞಾನ ವಿಕಾಸಗಳು, ಧೈರ್ಯವಾಗಿ ಮಾತನಾಡುವ ವಿಚಾರಗಳು, ಸತ್ಯಗಳನ್ನು ಧೈರ್ಯವಾಗಿ ಹೇಳುವುದನ್ನು ಇಷ್ಟಪಟ್ಟರು, ಬೇರೆ ವಿಷಯ. ವೇದಾಂತ ಹೇಗಿದೆ, ಶಂಕರ ಭಾಷೆಗಳು ಹೇಗಿದೆ, ವಿಜ್ಞಾನವೇ ಅವರಿಂದ ಪಾಠ ಕಲಿಬೇಕಾಗಿದೆಯಾ? ಹಾಗಾದ್ರೆ ಸೈನ್ಸ್ ಅನ್ನ MSc ಫಿಸಿಕ್ಸ್ ನಲ್ಲೋ ಅಥವಾ MSc ಬಯಾಲಜಿನಲ್ಲೋ ಅಲ್ಲೆಲ್ಲ ಬೋಧಿಸಬೇಕಾದ ಅವಶ್ಯಕತೆ ಇಲ್ವೇ? ಪ್ರಸ್ತುತತೆ ಇಲ್ವೇ? ಸನಾತನ ಧರ್ಮವನ್ನು ತಿಳಿಯದೆ ಯಾವ ಸೈನ್ಸ್ ನ ಫೈನಲ್ ಚಾಪ್ಟರ್ಸ್ ಅರ್ಥವಾಗೋದಿಲ್ಲ ಅಂತ ಒಬ್ಬರು ಸ್ವಾಮೀಜಿಗಳು ಇಷ್ಟು ಧೈರ್ಯವಾಗಿ ಹೇಳಿ, ಪ್ರಪಂಚದ ಯಾವ ವೇದಿಕೆಯಿಂದಲೂ ನಾನು ಇದರ ಬಗ್ಗೆ ಚರ್ಚೆ ಮಾಡಲು ಸಿದ್ಧನಾಗಿದ್ದೇನೆ ಅಂತ ಹೇಳಿ, ಪೇಪರ್ನವ್ರಿಗೆ ಇದನ್ನು ಹಾಕಿ ಅಂತ ಹೇಳಿ ಎಲ್ಲ ಆದ್ಮೇಲೆ ಸೈನ್ಸ್ ಕೋರ್ಸ್ಗಳಿಗೆ ಸಿಲೆಬಸ್ ಮಾಡುವವರು ಒಂದು ಮಾತ್ರ ಮಾತನಾಡಬೇಕಲ್ಲ ಇನ್ನು ಮುಂದೆ ಬರಲಿ ಅವರು. ಹಾಗಾದ್ರೆ ಇವತ್ತು ನಾವಿಲ್ಲಿ ಕುಳಿತಿರೋದು ಏನನ್ನು ತಿಳಿಯುವುದಕ್ಕೋಸ್ಕರ, ಯಾವ ವಿಷಯ ತಿಳಿಯುವುದಕ್ಕೋಸ್ಕರ? ಅದ್ಭುತವಾದ ವಿಷಯ ತಿಳಿಯುವುದಕ್ಕೋಸ್ಕರ, ಅದ್ಭುತವಾದ ವಿಷಯ ತಿಳಿಯೋದಕ್ಕೋಸ್ಕರ. ವಿಜ್ಞಾನಕ್ಕೇನೆ ಏನು ನೀನು ಇಷ್ಟು ಲೋ ಲೆವೆಲ್ ಆಗಿದ್ರೆ ಹೇಗೆ, ಯಾವಾಗ ನಿಮಗೆ ಬುದ್ಧಿ ಬರುವುದು ಅಂತ ವಿಜ್ಞಾನಕ್ಕೆ, ವಿಜ್ಞಾನಿಗಳಿಗೆ ಹೇಳಬೇಕಾದ ವ್ಯಕ್ತಿಗಳು ತಿಳ್ಕೊಳ್ಬೇಕಾದ ವಿಚಾರಕ್ಕೆ ಇವತ್ತು ನಾವು ಸೇರಿದ್ದೇವೆ. ಶಂಕರರ ಜನರದ ಹಿನ್ನೆಲೆ ನೀವು ಅರ್ಥ ಮಾಡಿಕೊಳ್ಳಿ. ಬೌದ್ಧ ಧರ್ಮ ಶಂಕರನಿಂದ ಖ್ಯಾತ ವಾಗ್ಮಿ, ಪ್ರಖರ ಹಿಂದುತ್ವ ಪ್ರತಿಪಾದಕರು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸುವಾಗ ಯಾವುದೇ ಅನುಸಂಧಾನ ಮಾಡಿಕೊಳ್ಳದ ಮತ್ತು ತಮ್ಮ ತತ್ವಗಳನ್ನು ಪ್ರತಿಪಾದಿಸುವಾಗ ಸಮರ್ಪಕವಾದ ಅಂಶಗಳ ಮೂಲಕ ಮನವರಿಕೆ ಮಾಡಿಕೊಳ್ಳಬಲ್ಲ ಪಾಂಡಿತ್ಯವನ್ನು ಹೊಂದಿರುತ್ತಾರೆ. ಕರ್ನಾಟಕ ರಾಜ್ಯದಾದ್ಯಂತ ನೂರಾರು ಉಪನ್ಯಾಸ, ಪ್ರವಚನಗಳನ್ನು ನೀಡುವುದರ ಮೂಲಕ ಜಿಜ್ಞಾಸುಗಳಿಗೆ ಚಿರಪರಿಚಿತರಾಗುತ್ತಾರೆ. ಶಿಕ್ಷಣದ ಬಗ್ಗೆ ಅವರು ಹೊಂದಿರುವ ಅಭಿಮತ ಸರ್ವಕಾಲಕ್ಕೂ, ಸರ್ವದೇಶಕ್ಕೂ, ಸಮಸ್ತ ಮನುಕುಲಕ್ಕೂ ಒಪ್ಪಿಗೆಯಾಗತಕ್ಕದ್ದಾಗಿರುತ್ತದೆ. ಅವರು ನೀಡಿರುವ ಉಪನ್ಯಾಸಗಳಲ್ಲಿ ಶಿಕ್ಷಣಕ್ಕೆ ಅತಿ ಹೆಚ್ಚು ಪ್ರಾಧಾನ್ಯತೆ ಇರುತ್ತದೆ. ಮಕ್ಕಳನ್ನು ಹೇಗೆ ಬೆಳೆಸಬೇಕೆಂಬುದರ ಬಗ್ಗೆ ಅವರ ಪ್ರತಿಪಾದನೆ ಪ್ರಶ್ನಾತೀತ. ಹಾಗೆಯೇ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ, ಯುವಜನರಿಗೆ ನಾವು ಕೊಡಬಹುದಾದ ನೈತಿಕ ನೆಲೆಗಟ್ಟು, ರಾಜಕಾರಣಿಗಳು ಹೊಂದಿರಬೇಕಾದ ಮೌಲ್ಯಗಳ ಕುರಿತು ಶುದ್ಧವಾಕ್ಯೇನ ರಚಯಿತ ಭಕ್ತ ಕುಶಲಸ್ಯ ಲಬ್ಧ ಆಶ್ಚರ್ಯ ಜ್ಞಾತ ಕುಶಲಾನುಶಿಷ್ಟ. ಕಠೋಪನಿಷತ್ತಿನಲ್ಲಿ ಯಮ ನಚಿಕೇತನಿಗೆ ಹೇಳ್ತಾರೆ, ಯಾರ್ಯಾರೋ ಆತ್ಮನ ಬಗ್ಗೆ ಹೇಳಿದ್ರೆ ಪ್ರಯೋಜನ ಆಗುವುದಿಲ್ಲ, ಹೇಗಂದ್ರೆ ಹಾಗೆ ಹೇಳ್ತಾ ಕೂತ್ಕೊಳ್ತಾರೆ. ಬಹುಧಾ ಚಿಂತ್ಯಮಾನ, ಬಹು ರೀತಿಯಲ್ಲಿ ಚಿಂತನೆ ಮಾಡ್ತಾರೆ ಆತ್ಮನ ಬಗ್ಗೆ. ಆದ್ರೆ ಬಹಳಷ್ಟು ಜನ ಹೇಗಿರುತ್ತೆ ಅವರ ಚಿಂತನೆ, ಅವರ ವ್ಯಾಖ್ಯಾನ ಅಂದ್ರೆ ಅಂಧೇನೈವ ನಿಯಮಾನ ಯಥಾಂತ. ಒಬ್ಬ ಕುರುಡ ಇನ್ನೊಬ್ಬ ಕುರುಡನಿಗೆ ದಾರಿ ತೋರಿಸುವಂತೆ ಇರುತ್ತೆ. ಇವರೆಲ್ಲ ಮಹಾಗುರುಗಳು ನೆನಪಿಟ್ಕೊಳ್ಳಿ. ಕೃಷ್ಣಂ ವಂದೇ ಜಗದ್ಗುರು. ಬಹುಶಃ ಇದಕ್ಕಿಂತ ಮುಂಚೆ ಜಗದ್ಗುರು ಅಂತ ಮತ್ತಾರನ್ನೂ ಕರೆದಿಲ್ಲ. ಕೃಷ್ಣನೇ ಮೊದಲನೇ ಜಗದ್ಗುರು ಅಂತ ಅನ್ಬಹುದು. ಯಮ ಸಾಮಾನ್ಯನಲ್ಲ, ಯಮ ಮೃತ್ಯು ಸ್ವರೂಪ. ಮೃತ್ಯುವನ್ನು ಗೆದ್ದವನು ಅಮೃತತ್ವವನ್ನು ಪಡೆದಿದ್ದಾನೆ ಅಂತ ಅರ್ಥ. ಮನುಷ್ಯನ ಜೀವನದ ಗುರಿ ಅದಕ್ಕೆ ಮುಕ್ತಾಯವಾಗುತ್ತೆ. ಇನ್ನು ಅವನಿಗೆ ಸಾಧಿಸೋದಕ್ಕೆ ಏನಿಲ್ಲ. ಎಲ್ಲಿಗೆ ಮುಕ್ತಾಯವಾಗುತ್ತೆ? ಮೃತ್ಯುವನ್ನು ಗೆದ್ದಿದ್ದಾನೆ ಅಂದ್ರೆ ಅಲ್ಲಿಗೆ ಮನುಷ್ಯ ಜೀವನದ ಗುರಿ ಮುಕ್ತಾಯವಾಯಿತು ಅಂತ ಅರ್ಥ. ಏಕೆಂದ್ರೆ ಮೃತ್ಯುವನ್ನು ಗೆಲ್ಲುವುದಕ್ಕಿರುವುದು ಏಕಮೇವ ಮಾರ್ಗ. ಅನಂತದಲ್ಲಿ ನಾವು ಒಂದಾಗುವುದು, ನಾವೇ ಅನಂತರಾಗುವುದು. ಶಾಂತವಾದ್ದು ಯಾವುದ್ಯಾವುದಿದೆಯೋ ಅದಕ್ಕೆಲ್ಲ ಮೃತ್ಯು ಇದೆ.
ಬಹಳ ಇಂಪಾರ್ಟೆಂಟ್. ಹಿಂದೂ ಧರ್ಮ ಅರ್ಥ ಆಗಬೇಕು ಅಂದ್ರೆ ಒಂದು ಸ್ವಲ್ಪ ಮ್ಯಾಥಮೆಟಿಕ್ಸ್ ನಾಲೆಡ್ಜ್ ಬೇಕು, ಒಂದಷ್ಟು ಫಿಸಿಕ್ಸ್ ನಾಲೆಡ್ಜ್ ಬೇಕು, ಒಂದಷ್ಟು ಸೈಕಾಲಜಿ ಬೇಕು, ಒಂದಷ್ಟು ಹ್ಯೂಮನ್ ಎವಲ್ಯೂಷನ್ ಬೇಕು. ಇದೆಲ್ಲ ತಿಳ್ಕೊಂಡಾಗ ಹಿಂದೂಯಿಸಂ ಏನು ಕರೆಕ್ಟಾಗಿ ಗೊತ್ತಾಗುತ್ತೆ. ಅದು ಗೊತ್ತಾಗದೇ ಇರೋರಿಗೆ ಸಣ್ಣ ಪುಟ್ಟ ಕಥೆಗಳನ್ನೆಲ್ಲ ಒಂದು ಕಡೆ ಇಟ್ಟು ಆ ಕಥೆಗಳಲ್ಲಿ ಒಂದಷ್ಟು ತತ್ವ ಇಟ್ಟು ಮೊದಲು ಶುರು ಮಾಡಿ, ಇಲ್ಲಿಂದ ಶುರು ಮಾಡಿ ಅಂತ ವ್ಯಾಸ ಮಹರ್ಷಿ ಹೇಳಿದ. ಆ ಕಥೆಗಳನ್ನೇ ನಾವು ಪುರಾಣಗಳು ಅಂತ ಕರೆಯೋದು. ದುರಂತವೇನು ಅಂದ್ರೆ ನಮ್ಮ ಹಿಂದೂಗಳು ಪುರಾಣಗಳನ್ನು ನೋಡಿದ್ರು, ಕಥೆಗಳನ್ನು ತಿಳ್ಕೊಂಡ್ರು, ನನಗೆ ಹಿಂದೂ ಧರ್ಮ ಎಲ್ಲ ಗೊತ್ತಾಗಿದೆ ಅಲ್ಲಿಗೆ ನಿಲ್ಲಿಸ್ಬಿಟ್ರು. ಕಿಂಡರ್ ಗಾರ್ಟನ್ ಓದಿದ್ರು, ನನ್ನ ಎಜುಕೇಶನ್ ಮುಗೀತು. ಪ್ರಾಬ್ಲಮ್ ಅದಕ್ಕೋಸ್ಕರವೇ ಅನ್ಯ ಧರ್ಮೀಯರು ನಮ್ಮ ಧರ್ಮದಲ್ಲೇ ಇರ್ತಕ್ಕಂಥವರು ಪ್ರಶ್ನೆಗಳು ಕೇಳಿದರೆ ಕೇವಲ ಪುರಾಣಗಳನ್ನು ಕಥೆಗಳನ್ನು ಓದಿದವರಿಗೆ ಉತ್ತರ ಇಲ್ಲ, ಉತ್ತರ ಸಿಗಲ್ಲ. ಅದು ಪ್ರಾರಂಭಾವಸ್ಥೆ. ಕಿಂಡರ್ ಗಾರ್ಟನ್ ಮಕ್ಕಳು ಏನು ಉತ್ತರ ಕೊಡ್ತಾರೆ? ಒಂದೆರಡು ರೈಮ್ಸ್ ಹೇಳ್ತಾರೆ, ಅದಕ್ಕಿಂತ ಹೆಚ್ಚಿಗೆ ಏನ್ ಮಾಡ್ತಾರೆ? ಪುರಾಣಗಳನ್ನು ಓದಿ ಆದ ಮೇಲೆ ಮುಂದೆ ಮಾಡಬೇಕಾದ್ದು ಇತಿಹಾಸವನ್ನು ಓದಬೇಕು. ಹಿಂದೂಯಿಸಂ ಅನ್ನುವಂತಹ ಅದ್ಭುತವಾದ ಒಂದು ಸಬ್ಜೆಕ್ಟ್. ಅಮೆರಿಕದ 20-30 ವಿಶ್ವವಿದ್ಯಾಲಯಗಳಲ್ಲಿ ಡಿಗ್ರಿ ಲೆವೆಲ್ನಲ್ಲಿ ಫುಲ್ ಫ್ರೀಡ್ ಸಬ್ಜೆಕ್ಟ್. ರಾಚೆಸ್ಟರ್, ನಾನು ನಮ್ಮ ನರಸಿಂಹಮೂರ್ತಿಗಳ ಮಗ ವಿದ್ಯಾಸಾಗರ್ ಡೆನ್ವರ್, ಕೊಲೆರಡೋ ಪ್ರಾಂತ್ಯದಲ್ಲಿ ಡೆನ್ವರ್ನಲ್ಲಿದ್ದಾಗ ಪಕ್ಕದಲ್ಲೇ ಕೊಲೆರಡೋ ಯೂನಿವರ್ಸಿಟಿನಲ್ಲಿ ಒಂದು ಬುದ್ಧಿಸ್ಟ್ ಯೂನಿವರ್ಸಿಟಿ. ಧರ್ಮ, ಹಿಂದೂ ಧರ್ಮ ಪೂರ್ತಿ ಗೊತ್ತಾಗದೆ ಜಗತ್ತಿನಲ್ಲಿ ಯಾವ ಸೈನ್ಸು ಪೂರ್ತಿ ಗೊತ್ತಾಗುವುದಿಲ್ಲ. ಯಾರು ಬೇಕಾದರೂ ನನ್ನ ಈ ಮಾತುಗಳನ್ನು ಚಾಲೆಂಜ್ ಮಾಡಬಹುದು. ಪ್ರಪಂಚದ ಯಾವ ವೇದಿಕೆಯಿಂದಲೂ ನಾನು ಅವ್ರ ಜೊತೆ ವಾದಕ್ಕೆ ಸಿದ್ಧ ಇದ್ದೇನೆ. ಸನಾತನ ಧರ್ಮ ಅರ್ಥವಾಗದೆ ಪ್ರಪಂಚದಲ್ಲಿ ಯಾವ ಸೈನ್ಸು ಕೂಡ ಪೂರ್ತಿಯಾಗಿ ಅರ್ಥವಾಗುವುದಿಲ್ಲ. ಪೇಪರ್ ನೋಡಿದ್ರೆ ಹಾಕಿದ್ದೇನೆ, ಹೇಗಂತ ಕ್ಯಾಪ್ಷನ್ ಹಾಕಿ. ಸೊ ದಿ ಅಲ್ಟಿಮೇಟ್ ಸೈನ್ಸ್ ಈ ಸನಾತನ ಧರ್ಮ. ಅದು ಐನ್ಸ್ಟೀನ್ ರಿಂದ ಈಚೆಗೆ ವಿಜ್ಞಾನಿಗಳಿಗೆ ಗೊತ್ತಾಗಿ, ಐನ್ಸ್ಟೀನ್ ಯಾವ ಮಡಿವಂತಿಕೆಯನ್ನು ಇದ್ದವರು ಸ್ವಲ್ಪ ಮಡಿವಂತಿಕೆ ತೋರಿಸಿದರು. ಇನ್ನು ಮುಂದೆ ಸೈನ್ಸ್ ಏನು ಮಾತನಾಡಿದ್ರು ಕೂಡ ವೇದಾಂತವನ್ನು ಮಾತನಾಡಬೇಕಾಗುತ್ತೆ. ಇದನ್ನು ನಾನು ಸಲ ಬೆಂಗಳೂರಿನಲ್ಲಿ ಹರಿಹರಪುರ ಶಂಕರಾಚಾರ್ಯರ ಚಾತುರ್ಮಾಸದಲ್ಲಿ ಹೇಳಿದ್ದೆ. ಮುಂದಿನ ಫಿಸಿಕ್ಸ್ ಶಂಕರ ಭಾಷ್ಯದಲ್ಲಿರುವ ವಿಚಾರಗಳನ್ನು ಮಾತನಾಡದೆ ಹೋದರೆ ಸೈಂಟಿಸ್ಟ್ ಮಲ್ಕೊಂಡು ನಿದ್ದೆ ಮಾಡಬೇಕಾಗುತ್ತೆ. ಏನಾದರೂ ಮಾತನಾಡಬೇಕಂದ್ರೆ ಶಂಕರ ಭಾಷ್ಯವನ್ನು ಪ್ರತಿಧ್ವನಿಸಬೇಕಾಗುತ್ತೆ ಅಂತ ಹೇಳಿದ್ದೆ. ಅದನ್ನು ರಿಗ್ರೆಟ್ ಅಯ್ಯರ್ ಅಂತ ಬೆಂಗಳೂರಿನೊಬ್ಬರು ಅದನ್ನು ಕೇಳಿಸಿಕೊಂಡು ಬಹಳ ಸಂತೋಷವಾಗಿ ಒಂದು ಲೆಟರ್ ಬರೆದಿದ್ರು. ಏನಾದರೂ ಪುಸ್ತಕ ಬರೆದಿದ್ದೀರಾ ಸ್ವಾಮೀಜಿ, ಬೇಕು ನನಗೆ, ಇಷ್ಟು ಧೈರ್ಯವಾಗಿ ಹೇಳಿದ್ದೀರಿ, ಸಂತೋಷವಾಗ್ತಾ ಇದೆ ಅಂತ ನನಗೆ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ರು. ನನಗೆ ಕಾಂಪ್ಲಿಮೆಂಟ್ ಕೊಡೋದು ಒಂದು ರೀತಿ, ಅವರು ಮಹಾತ್ಮರು, ಇಂಥ ವಿಚಾರಗಳನ್ನು ಇಷ್ಟಪಟ್ಟರು, ಜ್ಞಾನ ವಿಕಾಸಗಳು, ಧೈರ್ಯವಾಗಿ ಮಾತನಾಡುವ ವಿಚಾರಗಳು, ಸತ್ಯಗಳನ್ನು ಧೈರ್ಯವಾಗಿ ಹೇಳುವುದನ್ನು ಇಷ್ಟಪಟ್ಟರು, ಬೇರೆ ವಿಷಯ. ವೇದಾಂತ ಹೇಗಿದೆ, ಶಂಕರ ಭಾಷೆ ಹೇಗಿದೆ, ವಿಜ್ಞಾನವೇ ಅವರಿಂದ ಪಾಠ ಕಲಿಬೇಕಾಗಿದೆಯಾ? ಹಾಗಾದ್ರೆ ಸೈನ್ಸ್ ಅನ್ನ MSc ಫಿಸಿಕ್ಸ್ ನಲ್ಲೋ ಅಥವಾ MSc ಬಯಾಲಜಿನಲ್ಲೋ ಅದೆಲ್ಲ ಬೋಧಿಸಬೇಕಾದ ಅವಶ್ಯಕತೆ ಇಲ್ವೇ? ಪ್ರಸ್ತುತತೆ ಇಲ್ವೇ? ಸನಾತನ ಧರ್ಮವನ್ನು ತಿಳಿಯದೆ ಯಾವ ಸೈನ್ಸ್ನ ಫೈನಲ್ ಚಾಪ್ಟರ್ಸ್ ಅರ್ಥವಾಗೋದಿಲ್ಲ ಅಂತ ಒಬ್ಬರು ಸ್ವಾಮೀಜಿಗಳು ಇಷ್ಟು ಧೈರ್ಯವಾಗಿ ಹೇಳಿ, ಪ್ರಪಂಚದ ಯಾವ ವೇದಿಕೆಯಿಂದಲೂ ನಾನು ಇದರ ಬಗ್ಗೆ ಚರ್ಚೆ ಮಾಡಲು ಸಿದ್ಧನಾಗಿದ್ದೇನೆ ಅಂತ ಹೇಳಿ, ಪೇಪರ್ನವ್ರಿಗೆ ಇದನ್ನು ಹಾಕಿ ಅಂತ ಹೇಳಿ ಎಲ್ಲ ಆದಮೇಲೆ ಸೈನ್ಸ್ ಕೋರ್ಸ್ಗಳಿಗೆ ಸಿಲೆಬಸ್ ಮಾಡುವವರು ನನ್ನ ಮಾತ್ರ ಮಾತನಾಡಬೇಕಲ್ಲ ಇನ್ನು ಮುಂದೆ ಬರಲಿ ಅವರು. ಹಾಗಾದರೆ ಇವತ್ತು ನಾವಿಲ್ಲಿ ಕುಳಿತಿರೋದು ಏನನ್ನು ತಿಳಿಯುವುದಕ್ಕೋಸ್ಕರ, ಯಾವ ವಿಷಯ ತಿಳಿಯುವುದಕ್ಕೋಸ್ಕರ? ಅದ್ಭುತವಾದ ವಿಷಯ ತಿಳಿಯುವುದಕ್ಕೋಸ್ಕರ, ಅದ್ಭುತವಾದ ವಿಷಯ ತಿಳಿಯೋದಕ್ಕೋಸ್ಕರ. ವಿಜ್ಞಾನಕ್ಕೇನೆ ಏನು ನೀನು ಇಷ್ಟು ಲೋ ಲೆವೆಲ್ ಆಗಿದ್ರೆ ಹೇಗೆ? ಯಾವಾಗ ನಿಮಗೆ ಬುದ್ಧಿ ಬರೋದು?
ಅಂತ ವಿಜ್ಞಾನಕ್ಕೆ, ವಿಜ್ಞಾನಿಗಳಿಗೆ ಹೇಳಬೇಕಾದ ವ್ಯಕ್ತಿಗಳು ತಿಳ್ಕೊಳ್ಬೇಕಾದ ವಿಚಾರಕ್ಕೆ ಇವತ್ತು ನಾವು ಸೇರಿದ್ದೇವೆ. ಶಂಕರರ ಜನರದ ಹಿನ್ನೆಲೆ ನೀವು ಅರ್ಥ ಮಾಡಿಕೊಳ್ಳಿ. ಬೌದ್ಧ ಧರ್ಮ ಶಂಕರಗಿಂತ ಸನ್ಮಾನ್ಯ ಶ್ರೀ ಪ್ರಕಾಶ್ ಅವರೇ, ಸನ್ಮಾನ್ಯ ಶ್ರೀ ವಿಜಯಕೇಶ್ ಅವರವರೇ, ಆತ್ಮೀಯರಾದ ರೋಜಾ ನರಸಿಂಹಮೂರ್ತಿ ಅವರೇ, ದೂರದ ಬೆಂಗಳೂರಿನಿಂದ ಬಂದಿರುವ ಬೆರಳೂರಿನ ಪ್ರಭು ಅವರು, ಬಹಳಷ್ಟು ಜನ ಗಣ್ಯವಾದಗಳಿದ್ದೀರಿ. ಗೌರವಾನ್ವಿತ ಆಧ್ಯಾತ್ಮಿಕ ಬಂಧುಗಳೇ, ತಾಯಂದಿರು, ಇಲ್ಲಿ ಶಂಕರರ ಬಗ್ಗೆ ಮಾತನಾಡುವುದಕ್ಕೆ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನ